ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲೆನಾಡು. ಇವತ್ತು ನಮ್ಮ ಮಲೆನಾಡಲ್ಲಿ ಹೇಗಿದೆ ಅಂತ ವಾತಾವರಣ ತೋರಿಸ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡಲ್ಲಿ ತುಂಬಾ ಮಳೆ ಇದೆ, ಗಾಳಿ ಇದೆ. ಹೇಗೆ ನಮ್ಮ ಮಲೆನಾಡಲ್ಲಿ ಗಾಳಿ ಮಳೆ ಬಂದು ಹೇಗಿದೆ ವಾತಾವರಣ ಅಂತ ನೋಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮಗೆ ಒಂದು ಪ್ಲೇಸ್ ಕೂಡ ತೋರಿಸ್ತೀನಿ. ಆಹಾ, ಎಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ಬೋದು. ಬಟ್ ನಾವು ಇಲ್ಲಿ ಇದ್ದು ಅನುಭವ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ರೋಡೆಲ್ಲ ಹೇಗಾಗ್ಬಿಟ್ಟಿದೆ ನೋಡಿ, ಮಳೆ ಬಂದುಬಿಟ್ಟು. ಹೀಗೆ ನಾವು ನೆಡ್ಕೊಂಡು ಹೋಗ್ತಾ ಒಂದು ವಿಡಿಯೋ ಕೂಡ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಮ್ಮ ಕಾಫಿ ತೋಟ, ಅಡಿಕೆ ತೋಟ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಳ್ತಾ ಹೋಗಿ. ಹಾಗೆ ನಮ್ಮ ತೋಟ ಹೇಗಾಗಿದೆ, ನಮ್ಮ ತೋಟ ಇವಾಗ ಹೊಸದಾಗಿ ಗಿಡ ನಟ್ಟಿದ್ವಲ್ಲ, ಅದು ಹೇಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ಮಲೆನಾಡು ಅಂದರೆ ನಿಮಗೆಲ್ಲ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀರ. ಬಟ್ ಇಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಯಲುಸೀಮೆಯಲ್ಲಿ ಏನಾಗುತ್ತೆ ಅಂದರೆ ಮಳೆ ಇಲ್ಲ, ಪೈರೆಲ್ಲ ಹಾಳಾಯಿತು, ಬೆಳೆದಿದ್ದು ಬೆಳೆ ಕೈಗೆ ಸಿಗಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಬಟ್ ನಮ್ಮ ಮಲೆನಾಡಲ್ಲಿ ಬೆಳೆ ಬಂದಿರುತ್ತೆ, ಇಂಥ ಮಳೆಯಲ್ಲಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇದರಿಂದ ಕೂಡ ನಮಗೆ ತುಂಬಾ ನಷ್ಟ ಆಗಿರುತ್ತೆ. ಬೆಳೆ ಎಲ್ಲ ಕೊಳೆತು ಹೋಗೋದು, ಉದುರು ಹೋಗೋದು, ಈ ರೀತಿ ಆಗ್ತಾ ಇರುತ್ತೆ. ಟೋಟಲಾಗಿ ರೈತರಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಬಯಲುಸೀಮೆಯವರಿಗೆ ಅವ್ರು ಬೆಳೆದಂತಹ ಬೆಳೆ ಸಿಗಲಿಲ್ಲ ಅಂತ ಅವ್ರಿಗೆ ಕಷ್ಟ ಆಗಿರುತ್ತೆ. ನಮ್ಮ ಮಲೆನಾಡಲ್ಲಿ ನಾವು ಬೆಳೆದಂತಹ ಬೆಳೆ ನಮಗೆ ಸಿಗಲಿಲ್ಲ ಅಂತ ನಮಗೆ ಕಷ್ಟ ಆಗಿರುತ್ತೆ. ರೈತರ ಕಷ್ಟ ರೈತರಿಗೆ ಗೊತ್ತು ಅಲ್ವಾ. ಹೀಗೆ ನಾನು ಹೋಗ್ತಾ ಒಂದು ಪ್ಲೇಸ್ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ತೋಟದ ಹತ್ರ ಒಂದು ನದಿ ಹರಿಯುತ್ತೆ. ನಿಮಗೆ ಆಲ್ರೆಡಿ ನಾನು ತುಂಬ ಸರಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ನದಿ ಹೇಗೆ ತುಂಬಿದೆ ಅಂತ ತೋರಿಸ್ಕೊಡ್ತೀನಿ. ಆ ನದಿ ತುಂಗಾ ನದಿ ಶೃಂಗೇರಿಯಿಂದ ಬರುತ್ತೆ. ಹೇಗಿದೆ ಅಂತ ನೋಡಿ. ಇವಾಗ ಎಷ್ಟು ತೋಟ ಎಲ್ಲ ಹೇಗೆ ಮುಳುಗಿದೆ ನೋಡಿ. ಈ ಅಡಿಕೆ ಗಿಡ, ಕಾಫಿ, ಇದು ನಿಮಗೆ ಗೊತ್ತಿರ್ಬೋದು ಬಿದಿರು, ಇದು ಕಳುಲೆ ಎಲ್ಲ ನಾವು ಸಾಂಬಾರು ಮಾಡ್ತೀವಲ್ಲ, ಅದು ಕೂಡ ಹೇಗೆ ಎಲ್ಲ ಮುಳುಗಿಬಿಟ್ಟಿದೆ ಅಂತ. ಈ ನದಿನ ನೋಡಿದ್ರೆ ಮೈ ಒಂದು ಸತಿ ಜುಮ್ ಅನ್ನುತ್ತೆ. ಇದೇ ನೋಡಿ ನಮ್ಮ ಮನೆಯ ಹತ್ತಿರ ಇರುವಂತಹ ತೂಗು ಸೇತುವೆ. ಇದನ್ನು ನಾವು ತುಂಗಾ ನದಿಗೆ ಕಟ್ಟಿದ್ದಾರೆ. ಇಲ್ಲಿಂದ ನಾವು ಶೃಂಗೇರಿಗೆ ಹೋಗ್ಬೋದು. 9 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಶೃಂಗೇರಿಗೆ ಹೋಗೋದಕ್ಕೆ. ಇಲ್ಲಿಂದ ಹೋದರೆ ತುಂಬಾ ಹತ್ತಿರ ಆಗುತ್ತೆ. ಇಲ್ಲ ಅಂದರೆ ನಾವು ನಮ್ಮ ಮನೆಯಿಂದ ಹರಿಹರಪುರ ಹೋಗ್ಬಿಟ್ಟು ಅಲ್ಲಿಂದ ಶೃಂಗೇರಿ ಹೋಗಬೇಕು. ನೋಡಿ, ತುಂಬಿ ನದಿ ಹರಿತಾ ಇದೆ. ಇದು ತುಂಗಾ ನದಿ. ಎಲ್ಲಿ ನೋಡಿದ್ರೂ ನೀರು ನೋಡಿ ಯಾವ ಕಲ್ಲರ್ ಇದೆ ಅಂತ ಹೇಳಿಬಿಟ್ಟು. ಮಳೆಗಾಲದಲ್ಲಿ ಎಲ್ಲ ಕಡೆಯ ನೀರು ಅಂದರೆ ಇವಾಗ ಮನೆ ಹತ್ತಿರದ್ದು, ಹಳ್ಳದ್ದು ಪ್ರತಿಯೊಂದು ತೊಳ್ಕೊಬಂದು ಇದಕ್ಕೆ ಸೇರ್ತಾ ಇರುತ್ತೆ. ಕಲ್ಲರ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ನನಗೆ ಇದ್ರ ಮೇಲೆ ಹೋಗೋದಕ್ಕೆ ಸ್ವಲ್ಪ ಭಯ ಆಯಿತು. ನನ್ನ ಮಕ್ಕಳಿಗೂ ಬೇಡ ಇಲ್ಲಿ ಹೋಗಬೇಡಿ ಅಂತ ಹೇಳಿದೆ. ಹಾಗಾಗಿ ಒಂದು ಸ್ವಲ್ಪ ದೂರ ಹೋಗಿ ಸ್ವಲ್ಪ ಹೊತ್ತು ಅಲ್ಲೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ನೋಡಿ ಹೇಗೆ ತುಂಬಿ ಮೈ ತುಂಬಿ ಹರಿತಾ ಇದೆ ನಮ್ಮ ತುಂಗಾ ನದಿ. ಇದು ತೀರ್ಥಹಳ್ಳಿ ಆ್ಯಂಡ್ ಶಿವಮೊಗ್ಗ ಹೋಗಿ ಸೇರುತ್ತೆ. ಇದರಿಂದ ತುಂಬ ಜನ ಈ ನದಿಯಿಂದ ಬೆಳೆನ ಬೆಳೆಯೋದಕ್ಕೆ ನದಿ ನೀರನ್ನು ಉಪಯೋಗಿಸ್ಕೊಳ್ತಾರೆ. ನೋಡಿ ಎಷ್ಟು ಮಳೆ ಬಂದು ಹೇಗಾಗಿದೆ ಅಂತ ಹೇಳಿಬಿಟ್ಟು. ಈ ಮಳೆಗಾಲದಲ್ಲಿ ನಾವು ಬೆಳೆನೆಲ್ಲ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ನಮಗೆ. ಇವಾಗ ಆಲ್ರೆಡಿ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಗೆ 7 ಇಂಚು ಮಳೆ ಆಗಿದೆ. ಅದರಲ್ಲಿ ನೀವೇ ಅನ್ಕೋಬೋದು ಎಷ್ಟು ಮಳೆ ಆಗಿರ್ಬೋದು ಅಂತ. ಮೈ ದುಂಬಿ ಹೇಗೆ ಹೋಗ್ತಾ ಇದೆ ನೋಡಿ. ಬೇಸಿಗೆಯಲ್ಲಿ ನೋಡಿದ್ರೆ ತುಂಬ ಕೆಳಗಡೆ ಇರುತ್ತೆ. ಇವಾಗ ಏನೋ ಸೇತುವೆಗೆ ನೀರು ತಾಡುತ್ತೇನೋ ಅನ್ನೋ ಇದರಲ್ಲಿ ಹೋಗ್ತಾ ಇದೆ. ಹಾಗೆ ಇಲ್ಲಿ ಒಬ್ಬರು ಮೀನಿಗೆ ಗಾಣ ಹಾಕಿದ್ರು, ಅದನ್ನು ಕೂಡ ನೋಡಿಕೊಂಡು ನಾವು ಮತ್ತೆ ಮುಂದಕ್ಕೆ ಹೊರಟ್ವಿ. ನನ್ನ ಮಗಳು ಹೇಳ್ತಾ ಇದ್ಲು ತುಂಬ ಹೊತ್ತು ಇಲ್ಲೇ ನಿಲ್ಲೋಣ ಅಂತ. ಮತ್ತೆ ಮಳೆ ಸ್ಟಾರ್ಟು ಆಗಿದೆ. ನಾವು ಫುಲ್ ಚಂಡಿ ಆಗ್ತೀವಿ ಹೋಗೋಣ ಅಂತ ಹೇಳಿದೆ. ಮಳೆ ಆಲ್ರೆಡಿ ಉದುರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೇ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನೋಡೋದಕ್ಕೆ ಅಂತೂ ಸಖತ್ತು ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಈ ಹೊಳೆಯಿಂದ ಆಚೆಗೂ ಕೂಡ ಒಂದಷ್ಟು ಮನೆಗಳಿದೆ, ಈಚೆಗೂ ಕೂಡ ಒಂದಷ್ಟು ಮನೆಗಳಿದೆ. ಎಲ್ಲರೂ ಇವಾಗ ಮನೆ ಒಳಗೆ ಸೇರ್ಕೊಬಿಟ್ಟಿರ್ತಾರೆ. ಇದನ್ನು ನೋಡೋದಕ್ಕೆ ತುಂಬ ಜನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ಮತ್ತು ಇದ್ರ ಮೇಲೆ ಬೈಕ್ ಕೂಡ ತಿರುಗಾಡುತ್ತೆ. ತುಂಬ ಬೈಕ್ಗಳು ಇಲ್ಲಿ ತಿರುಗಾಡ್ತಾ ಇರುತ್ತೆ. ಟೋಟಲಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡೋದಕ್ಕೆ ಸಖತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.
ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಇದು ನೋಡಿ ನಮ್ಮ ತೋಟ. ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೆ ನಾನು ತುಂಬ ಸರಿ ಈ ತೋಟನ. ಆಗ ಎಲ್ಲ ಹೇಳ್ತಾಯಿದ್ರು ನಿಮ್ಮ ತೋಟದಲ್ಲಿ ಹಳು ಇಲ್ಲ, ನಿಮ್ಮ ತೋಟ ತುಂಬ ಚೆನ್ನಾಗಿದೆ, ನೀವು ತೋಟನ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾಯಿದ್ರು. ನಮ್ಮ ತೋಟ ನೀಟಾಗೇ ಇತ್ತು. ಬಟ್ ಇವಾಗ ತುಂಗಾ ನದಿ ಬಂದುಬಿಟ್ಟು ಹೇಗಾಗಿದೆ ನೋಡಿ, ಫುಲ್ಲು ನಮ್ಮ ತೋಟ ಮುಳುಗ್ಬಿಟ್ಟಿದೆ. ಇದೆಲ್ಲ ಗದ್ದೆ ಇದ್ದಿದ್ದು, ಗದ್ದೆ ಮೇಲೆಲ್ಲ ನೋಡಿ ಹೇಗೆ ನೀರು ಬಂದಿದೆ. ಅಲ್ಲೂ ಕೂಡ ಯಾರೋ ಮೀನಿಗೆ ಬಲೆ ಹಾಕಿದ್ರು. ನಾನು ಇಲ್ಲೇ ಮೇಲ್ಗಡೆ ಗದ್ದೆ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮದು ಇವಾಗ ಹೊಸದಾಗಿ ನಾವು ಗಿಡ ಹಾಕಿದ್ವಲ್ಲ, ಅದು ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಮುಂದೆ ಹೋಗೋಣ. ಆಲ್ರೆಡಿ ಇಲ್ಲಿ ಸಖತ್ತು ಮಳೆ ಕೂಡ ಶುರುವಾಯಿತು. ಛತ್ರಿ ಹಚ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಇಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ಬಟ್ ಮಳೆ ಅಂತೂ ಸಖತ್ತು ಸುರಿತಾ ಇದೆ. ಇಲ್ಲಿ ಪಾಪ ಕೆಳಗಡೆ ಗದ್ದೆ ನೋಡೋದಕ್ಕೆ ಅಂತಲೂ ರೆಡಿ ಮಾಡ್ಕೊಂಡಿದ್ರು. ಅದು ಕೂಡ ಮುಳುಗಿ ನಿಂತಿದೆ, ಏನು ಕಾಣಿಸ್ತಾ ಇಲ್ಲ. ನಮ್ಮ ತೋಟ ಅದೇನೆ, ಅಲ್ಲಿ 2 ಜನ ನಿಂತಿದ್ದಾರಲ್ಲ, ಅದೇನೇ ನಮ್ಮ ತೋಟ ಪೂರ್ತಿಯಾಗಿ ಮುಳುಗಿ ನಿಂತಿದೆ. ತುಂಗಾ ನದಿ ಎಲ್ಲ ಆವರಿಸ್ಕೊಂಡಿದೆ. ಬೇರೆ ಟೈಮಲ್ಲಿ ನೋಡೋದಕ್ಕೂ ಈ ಟೈಮಲ್ಲಿ ನೋಡೋದಕ್ಕೂ ನೋಡಿ ಎಷ್ಟು ಬೇಜಾರನೂ ಆಗುತ್ತೆ. ಏಕೆಂದರೆ ನಮ್ಮದು ಕಾಫಿ ಫಸಲು ಈ ಸರಿ ತುಂಬಾ ಚೆನ್ನಾಗಿತ್ತು. ಬಟ್ ಈ ಹೊಳೆ 1-2 ದಿನ ಈ ಥರ ನಿಂತರೆ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ನಮಗೆ ಆ ಫಸಲು ಕೂಡ ಕೈಗೆ ಸಿಗಲ್ಲ. ಒಂದು ಕಡೆಯಿಂದ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅಡಿಕೆ ಕೂಡ ಹಾಗೇ ತುಂಬ ದಿನ ನೀರು ನಿಂತರೆ ಅದು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಔಷಧಿ ಇವಾಗ ಆಲ್ರೆಡಿ 1 ಸತಿ ಹೊಡೆದಿದ್ದೀವಿ. ಇವಾಗ ಮಳೆ ಕಮ್ಮಿ ಆದಮೇಲೆ 2ನೇ ರೌಂಡು ಹೊಡಿಬೇಕು. ಹಾಗೆ ಸ್ವಲ್ಪ ಥಂಡಿಗೆ ಅಂತ ಹೇಳಿಬಿಟ್ಟು ಯೂರಿಯಾ ಗೊಬ್ಬರ ಕೂಡ ಹಾಕಿದ್ವಿ. ಏನಾಗುತ್ತೋ ನೋಡೋಣ ಅಲ್ವಾ, ಎಲ್ಲ ದೇವರ ಆಟ. ಟೋಟಲಾಗಿ ನಮ್ಮ ಮಲೆನಾಡು ಈ ರೀತಿ ಇದೆ. ನಮ್ಮ ತೋಟದ ಕಾಫಿ ಗಿಡ ಎಲ್ಲ ನೋಡಿ ಹೇಗೆ ತೇಲಾಡ್ತಾ ಇದೆ ಅಂತ ನೋಡೋದಕ್ಕೆ ಬೇಜಾರಾಗ್ತದೆ. ನನಗಂತೂ ಕಣ್ಣಲ್ಲಿ ನೀರು ಬಂದಂಗೆ ಆಗ್ತಾಯಿತ್ತು, ತುಂಬಾ ಬೇಜಾರಾಗ್ತಾಯಿತ್ತು. ಇದನ್ನು ಯಾರಾದರೂ ಮನುಷ್ಯರು ಮಾಡಿದರೆ ಅವ್ರ ಹತ್ರ ಏನಾದರೂ ಹೇಳ್ಬೋದಿತ್ತೇನೋ. ಬಟ್ ಇದು ಪ್ರಕೃತಿನೇ ಮಾಡಿರೋದ್ರಿಂದ ನಾವು ಯಾರ ಜೊತೆನೂ ಏನೂ ಹೇಳೋ ಹಾಗೆ ಇಲ್ಲ. ನಮ್ಮ ಫಸಲು ನಮ್ಮ ಕೈಗೆ ಸಿಗಲ್ಲಲ್ಲ ಅನ್ನೋದು ಒಂದು ಕಡೆ ಬೇಜಾರಾದರೂ ಏನೂ ಮಾಡೋ ಹಾಗೆ ಇಲ್ಲ ಅಂದ್ಕೊಂಡಿದ್ವಿ. ಎಲ್ಲರಿಗಾದಂತೆ ನಮಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು. ಕೆಲವು ಕಡೆ ನೀರೇ ಇಲ್ಲ ಅಂತಾರೆ, ಕೆಲವು ಕಡೆ ನೀರು ಜಾಸ್ತಿ ಇರುತ್ತೆ. ನಾವಿವಾಗ ನೀವು ನನ್ನ ಹಿಂದೆ ವಿಡಿಯೋದಲ್ಲಿ ನೋಡಿದ್ರಿ, ನಾವು ಹೊಸದಾಗಿ ಇವಾಗ ಅಡಿಕೆ ಗಿಡ ನೆಟ್ಟಿದ್ವಿ. ಎಷ್ಟು ಒಂದು 340 ಅಡಿಕೆ ಗಿಡ ಹೊಸದಾಗಿ ನಾವು ಹಾಕಿದ್ವಿ. ಅದು ಕೂಡ ಹೇಗೆ ಮುಳುಗಿದೆ ಅಂತ ತೋರಿಸ್ತೀನಿ. ತುಂಬ ಬೇಜಾರಾಯಿತು ನೋಡಿ, ಹೇಗೆ ಕಾಫಿ ಗಿಡ ಒಂದು ಕಾಣಲ್ಲ, ಆ ರೀತಿ ಮುಚ್ಕೊಬಿಟ್ಟಿದೆ. ನೋಡೋಣ ಎಷ್ಟು ದಿನಕ್ಕೆ ಈ ಹೊಳೆ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಲ್ವಾ. ಅದಕ್ಕೆ ಇವಾಗ ಆ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನಾದರೂ ವಾಯ್ಸ್ ಕೊಡುವಾಗ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಏನಾದರೂ ತಪ್ಪಿರಬಹುದು, ದಯವಿಟ್ಟು ಒಂದು ಕ್ಷಮೆ ಇರಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹೇಗಿದೆ ನಮ್ಮ ತೋಟ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಲವರು ಮೀನಿಗೆ ಅಂತ ಬಲೆ ಕೂಡ ಹಾಕ್ಕೊಂಡಿದ್ದಾರೆ. ಕೆಲವರಿಗೆ ಮೀನು ಸಹ ಸಿಕ್ಕಿದೆ. ನಾವು ಮೀನನ್ನು ಹಿಡಿಯೋದಕ್ಕೆ ಹೋಗೋದಿಲ್ಲ. ಈ ಕೆಳಗಡೆ ಫುಲ್ಲು ನೀರು ಕಾಣಿಸ್ತಾ ಇದೆಯಲ್ಲ, ಅದೇನೇ ನಮ್ಮ ಈ ಸತಿ ನಾವು ಗಿಡ ಹಾಕಿದಂತಹ ತೋಟ. ಏನಾರು ಕಾಣಿಸ್ತಾ ಇದೆಯಾ? ಎಷ್ಟು ಕ್ಲಿಯರಾಗಿ ಮುಚ್ಕೊಂಡಿದೆ ನೋಡಿ ಫುಲ್ಲು. ಮತ್ತು ನದಿ ನೀರು ಬಂದು ಸೇರ್ತಾನೆ ಇದೆ ಈ ಕಡೆ ತೋಟಕ್ಕೆ. ಹೊಳೆ ಏರ್ತಾನೆ ಇದೆ, ಕಮ್ಮಿ ಆಗ್ತಾಯಿಲ್ಲ. ಕಮ್ಮಿ ಆಗಿದ್ರೆ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು. ಇವಾಗ ಇಷ್ಟು ಗಿಡ ನಟ್ಟಿದ್ದೀವಿ, ಏನಾಗುತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ. ನೋಡೋಣ ಏನಾಗುತ್ತೆ ಅಂತಲ್ವ. ನೋಡಿ ಇಷ್ಟಿಷ್ಟು ಗಿಡಗಳು ಮಾತ್ರ ಕಾಣಿಸ್ತಾ ಇದೆ. ಫುಲ್ ಎಲ್ಲ ಇವಾಗ ಮುಚ್ಕೊಂಡ್ಬಿಟ್ಟಿದೆ ನೋಡಿ. ಇದೇ ತೋಟಕ್ಕೆ ನಾವು ಪೂರ್ತಿ ಗಿಡ ಹಾಕಿದ್ವಿ. 340 ಗಿಡ ಇತ್ತು. ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ಅಂತ. ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇರುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಹೊಳೆ ಇಳಿದ ಮೇಲೆ ಯಾವ ರೀತಿ ಇರುತ್ತೆ ಅಂತ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾವುದೇ ರೈತ ಆಗಲಿ ಎಷ್ಟು ಕಷ್ಟಪಟ್ಟು ಬೆಳೆನ ಬೆಳೆದಿರ್ತೀವಿ ಅಲ್ವಾ, ಈ ರೀತಿ ಆದಾಗ ತುಂಬಾ ಬೇಜಾರಾಗುತ್ತೆ. ಟೋಟಲಾಗಿ ಏನೇ ಆಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.